Welcome back to my channel. Today's class is differential calculus. ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಅಂದ್ರೇನು ಮತ್ತು ಇದನ್ನು ಒಂದು ಭೌತಶಾಸ್ತ್ರ ಅಂದರೆ ಫಿಸಿಕ್ಸ್ ಒಳಗಡೆ ನಾವು ಯಾವ ಒಂದು ಕಾರಣಕ್ಕಾಗಿ ಉಪಯೋಗಿಸ್ತೀವಿ ಮತ್ತು ಯಾವ ಸಂದರ್ಭದಲ್ಲಿ ಇದರ ಒಂದು ಉಪಯೋಗವನ್ನು ನಾವು ಮಾಡ್ತೀವಿ ಅನ್ನೋದನ್ನು ಇಂದಿನ ಕ್ಲಾಸಿನಲ್ಲಿ ತಿಳ್ಕೊಳ್ಳೋಣ ನಾವು. ಈಗ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಅಕಾರ್ಡಿಂಗ್ ಟು ದ ಮ್ಯಾಥಮೆಟಿಕ್ಸ್, ಒಂದು ಮ್ಯಾಥಮೆಟಿಕ್ಸ್ ಪ್ರಕಾರ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಅಂದರೆ ಇಟ್ ಸ್ಟಡೀಸ್ ದ ರೇಟ್ ಎಟ್ ವಿಚ್ ಕ್ವಾಂಟಿಟೀಸ್ ಚೇಂಜ್. ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಯಾವ ಒಂದು ಕ್ವಾಂಟಿಟಿ ಅಂದರೆ ಯಾವ ಒಂದು ವ್ಯಾಲ್ಯೂ ಚೇಂಜಸ್ ಆಗ್ತದಲ್ಲ, ರೇಟ್ಸ್, ಆ ವ್ಯಾಲ್ಯೂ ಚೇಂಜಸ್ ಆಗೋದನ್ನು ಒಂದು ಅಧ್ಯಯನ ಮಾಡುವಂಥ ಒಂದು ವಿಭಾಗಕ್ಕೆ ನಾವೇನಂತ ಕರಿತೀವಿ, ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್. ಅಂದರೆ ವಾಟ್ ಈಸ್ ದ ಪ್ರೈಮರಿ ಆಬ್ಜೆಕ್ಟ್ಸ್ ಆಫ್ ದಿಸ್ ಕ್ಯಾಲ್ಕುಲಸ್, ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್? The primary objects of study is differential calculus are the derivative of the function. Derivative of the function. This is the primary object of classical differentiation. ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ ಏನು, ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಫಂಕ್ಷನ್ಸ್? ಡೆರಿವೇಟಿವ್ ಆಫ್ ಫಂಕ್ಷನ್ಸ್ ಎಟ್ ಎ chosen input value, the rate of change of the function near the input value. ಅಂದರೆ ಏನು ನಮಗೆ ಇಲ್ಲಿ ದ ಡೆರಿವೇಟಿವ್ ಅನ್ನೋದು ಒಂದು ಚೂಸನ್ ಪಾಯಿಂಟ್, ನಾವಾಗಿ ಚೂಸ್ ಮಾಡ್ತಕ್ಕಂಥ ಒಂದು ಪಾಯಿಂಟ್, ಒಂದು ಫಂಕ್ಷನ್, ಅದು ರೇಟ್ ಆಫ್ ಚೇಂಜಸ್ ಇದ್ದಾಗ ಆ ಒಂದು ಪಾಯಿಂಟಲ್ಲಿ ವೆರಿ ನೆಕ್ಸ್ಟ್ ಸೆಕೆಂಡ್ ಏನೋ ಒಂದು ಚೇಂಜಸ್ ಆಗ್ತದಲ್ಲ, ಒಂದು ಮೂಮೆಂಟ್ ಆಗಿ ಅದರದ್ದು ಒಂದು ಪೊಸಿಷನ್ ಅಥವಾ ಒಂದು ರೇಟ್, ಒಂದು ವ್ಯಾಲ್ಯೂ ಅಥವಾ ಒಂದು ಕ್ವಾಂಟಿಟಿ ಚೇಂಜ್ ಆಗ್ತದಲ್ಲ, ದಟ್ ಈಸ್ ಕಾಲ್ಡ್ ರೇಟ್ ಆಫ್ ಚೇಂಜ್ ಆಫ್ ದ ಫಂಕ್ಷನ್ ನಿಯರ್ ದ ಇನ್ಪುಟ್ ವ್ಯಾಲ್ಯೂ. ಅಂದರೆ ನಾವು ಕೊಟ್ಟಿರ್ತಕ್ಕಂಥ ಗಿವನ್ ಇನ್ಪುಟ್ ವ್ಯಾಲ್ಯೂಯಿಂದ ಒಂದು ಭಾಳಷ್ಟು ಚೇಂಜಸ್ ಆಗಲ್ಲ, ಒಂದು ಅಗದಿ ನಿಯರ್ ಸ್ಮಾಲ್ ವ್ಯಾಲ್ಯೂ ಚೇಂಜಸ್ ಆದರೆ ಆ ಒಂದು ಚೇಂಜಸ್ ಏನಂತ ಕರಿತೀವಿ ನಾವು, ಡೆರಿವೇಟಿವ್. ದ ಪ್ರೊಸೆಸ್ ಆಫ್ ಫೈಂಡಿಂಗ್ ದ ಡೆರಿವೇಟಿವ್, ದ ಪ್ರೊಸೆಸ್ ಆಫ್ ಫೈಂಡಿಂಗ್ ದ ಡೆರಿವೇಟಿವ್ ಇಸ್ ಕಾಲ್ಡ್ ಡಿಫ್ರೆನ್ಸಿಯೇಷನ್. ಡಿಫ್ರೆನ್ಸಿಯೇಷನ್ ಅಂದರೆ ಸಿಂಪಲ್ ಆಗಿ ಏನು ಹೇಳ್ಬೋದು, ಇಟ್ ಈಸ್ ದ ಪ್ರೊಸೆಸ್ ಟು ಫೈಂಡ್ ದ ಡೆರಿವೇಟಿವ್. ಡೆರಿವೇಟಿವ್ ಅಂದ್ರೇನು, ಇಟ್ ಈಸ್ ಅ ಚೂಸನ್ ಪಾಯಿಂಟ್ ವೇರ್ ದ ರೇಟ್ ಆಫ್ ಚೇಂಜಸ್ ಆಫ್ ದ ಫಂಕ್ಷನ್ ವೆರಿ ನಿಯರ್ ದ ಇನ್ಪುಟ್ ವ್ಯಾಲ್ಯೂ. ನಾವು ಯಾವ ಒಂದು ಸಪೋಸ್ ಈಗ ನಾವು ಒಂದು ಗ್ರಾಫ್ ಮುಖಾಂತರ ನೋಡೋಣ ಅದನ್ನು. ಇಲ್ಲೊಂದು ನಮ್ಗೆ ಫಂಕ್ಷನ್ ಇದೆ, ಹೌದಾ, ಎಫ್ ಎಕ್ಸ್, ಇದೊಂದು ಸ್ಲೋಪ್ ಇದೆ ಅಂತಂದರೆ ದಟ್ ಈಸ್ ಎಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೈರ್ ಅಂದ್ಕೊಂಡು, ಹೌದಾ, ಇದು ಸ್ಲೋಪ್ ವ್ಯಾಲ್ಯೂ. ನಾವು ಇಲ್ಲೊಂದು ಪಾಯಿಂಟನ್ನು ಚೂಸ್ ಮಾಡಿದಾಗ ವೆರಿ ನೆಕ್ಸ್ಟ್ ಸೆಕೆಂಡ್ ಈ ಪಾಯಿಂಟ್ ಇರ್ತಕ್ಕಂಥ ವ್ಯಾಲ್ಯೂ ಏನು ಚೇಂಜ್ ಆಗ್ತದೆ, ಇದನ್ನು ಡಿಫ್ರೆನ್ಸಿಯೇಷನ್ ಮಾಡೋದು ಏನಾಗ್ತದೆ, 2x ಆಗ್ತದೆ. ಅದೇ ಥರ ಇಲ್ಲಿ ಒಂದು ಫಂಕ್ಷನ್ ಚೇಂಜಸ್ ಆಗ್ತದೆ ಯಾವಾಗ, ಇನ್ ಎ ನೆಕ್ಸ್ಟ್ ಸೆಕೆಂಡ್, ವೆರಿ ನೆಕ್ಸ್ಟ್ ಸೆಕೆಂಡ್. ಈ ಒಂದು ಪ್ರೊಸೆಸ್ ಅಂದರೆ ಚೇಂಜಸ್ ಆಗ್ತಕ್ಕಂಥ ಪ್ರೊಸೆಸ್ಸನ್ನು ನಾವು ಸ್ಟಡಿ ಮಾಡೋದಕ್ಕೆ ಏನಂತ ಕರಿತೀವಿ, ಅದರ ಒಂದು ಪ್ರೊಸೆಸ್ಸಿಗೆ ನಾವು ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಅಂತ ಕರಿತೀವಿ, ಡೆರಿವೇಟಿವ್. ಆದರೆ ಈ ಚೇಂಜಸ್ ಆಗೋದಕ್ಕೆ ಏನಂತ ಕರಿತೀವಿ, ಇಟ್ ಈಸ್ ಕಾಲ್ಡ್ ಆಸ್ ಡೆರಿವೇಟಿವ್, ಹೌದಾ, ದಿಸ್ ಈಸ್ ಕಾಲ್ಡ್ ಆಸ್ ಡೆರಿವೇಟಿವ್. ಆದರೆ ಜಾಮೆಟ್ರಿಕಲಿ ಏನು ಇಂಡಿಕೇಟ್ ಮಾಡ್ತದ್ರಿ, ಡೆರಿವೇಟಿವ್ ಈಸ್ ಎ ಪಾಯಿಂಟ್. ಡೆರಿವೇಟಿವ್ ಅನ್ನೋದೇನು, ಇದೊಂದು ಪಾಯಿಂಟ್, ಇದು ಈಸ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಲೈನ್ ಟು ದ ಗ್ರಾಫ್ ಆಫ್ ದ ಫಂಕ್ಷನ್. ಈಗ ನಾವು ಒಂದು ಕರ್ವ್ ತೊಗೊಂಡಾಗ ಒಂದು ಟ್ಯಾಂಜೆಂಟ್ ಲೈನನ್ನು ಡ್ರಾ ಮಾಡಿದೆ, ನಮಗೆ ಇಲ್ಲಿ ಒಂದು ಟಚ್ ಆಗ್ತದಲ್ಲ, ಆ ಪಾಯಿಂಟಿಗೆ ಒಂದು ಪಾಯಿಂಟ್ ಇರ್ತಲ್ಲ, ದಟ್ ಈಸ್ ಕಾಲ್ಡ್ ಆ್ಯಸ್ ದ ಡೆರಿವೇಟಿವ್. ಅದು ಗ್ರಾಫ್ ಮೇಲೆ ಸಿಂಪಲ್ ಆಗಿ ಹೇಳೋದಾದ್ರೆ ನಾವು ಗ್ರಾಫ್ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ಗೂ ನಾವು ಡೆರಿವೇಟಿವ್ ಅಂತೇಳಿ ಕರಿತೀವಿ. ಡೆರಿವೇಟಿವ್ ಅಂತಂದರೆ ಏನಿಲ್ಲಿ ಸ್ಮಾಲ್ ಚೇಂಜಸ್, ಯಾವುದೊಂದು ಸ್ಮಾಲ್ ಚೇಂಜಸ್ ಅಕ್ಕರ್ ಆಗ್ತಾ ಇರ್ತದಲ್ಲ, ಆ ಒಂದು ಚೇಂಜಸ್ಸನ್ನು ಎಕ್ಸ್ಪ್ಲೇನ್ ಮಾಡೋದು ನಮಗೇನು, ಡೆರಿವೇಟಿವ್. ಹಾಗಾದರೆ ಈ ಒಂದು ಗ್ರಾಫಲ್ಲಿ ನಾವೇನಿದೆ, ಒಂದು ಕರ್ವ್ ಸಿಸ್ಟಮ್ ಇದೆ, ಹೌದಾ. ಈಗ ನಾವು ನಾರ್ಮಲಾಗಿ ಒಂದು ಟ್ಯಾಂಜೆಂಟ್ ಲೈನ್ ಅಥವಾ ನಾರ್ಮಲ್ ಗ್ರಾಫ್ ಹೆಂಗೆ ಡ್ರಾ ಮಾಡ್ತೀವಿ ರೀ, ಒಂದು ಸ್ಟ್ರೇಟ್ ಲೈನ್ ಇದ್ದಾಗ ಇಲ್ಲಿ ಎಕ್ಸ್ ಆಕ್ಸಿಸ್ ಏನು ಚೇಂಜ್ ಆಗ್ತದೆ, ವೈ ಆಕ್ಸಿಸ್ ಏನು ಚೇಂಜ್ ಆಗ್ತದೆ ಅನ್ನೋದ್ರ ಮೇಲೆ ಒಂದು ಸ್ಲೋಪನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು, ಹೌದಾ. ಸ್ಲೋಪ್ ಏನಾಗಿರ್ತದೆ ನಮಗೆ, ಎ ಬಿ ಬೈ ಬಿ ಸಿ ಅಂದರೆ ವೈ ಬೈ ಎಕ್ಸ್ ಆಗಿರ್ತದೆ ನಮ್ಗೆ. ಅದೇ ಥರ ಈ ಒಂದು ಟ್ಯಾಂಜೆಂಟಿಗೆ ಒಂದು ಲೈನನ್ನು ಡ್ರಾ ಮಾಡಿದಾಗ ಏನೊಂದು ಪಾಯಿಂಟ್ ಬರ್ತದೆ, ದಟ್ ಪಾಯಿಂಟ್ಸ್ ಈಕ್ವಲ್ಸ್ ಟು ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಲೈನ್. ದಟ್ ಈಸ್ ದ ಬ್ಯೂಟಿ ಆಫ್ ಡೆರಿವೇಟಿವ್. ಅಂದರೆ ಒಂದು ಸ್ಟ್ರೇಟ್ ಲೈನಿಗೆ ನಾವು ಸ್ಲೋಪ್ ಆಫ್ ಕಂಡಿಡಿದಾಗ ನಮಗೇನೊಂದು ವ್ಯಾಲ್ಯೂ ಬರ್ತಲ್ಲ, ಆ ವ್ಯಾಲ್ಯೂ ಸಹ ಒಂದು ಟ್ಯಾಂಜೆಂಟಿನ ಪಾಯಿಂಟಿಗೆ ಸಮನಾಗಿರ್ತದೆ ಅಂತೇಳಿ. ಹಾಗಾದರೆ ನೆಕ್ಸ್ಟ್ ನಾವು ಈಗ ಒಂದು ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಅಥವಾ ಡಿಫ್ರೆನ್ಸಿಯೇಷನ್ನ ನಾವು ಫಿಸಿಕ್ಸ್ ಒಳಗೆ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ ಅಂತೇಳಿ. ನಮ್ಮೆಲ್ಲರಿಗೂ ಗೊತ್ತಿದೆ ವೆಲಾಸಿಟಿ ಆಫ್ ದ ಬಾಡಿ. ವೆಲಾಸಿಟಿ ಆಫ್ ದ ಬಾಡಿ ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್, ಹೌದಾ, ಅಥವಾ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್.
ಡಿಸ್ಪ್ಲೇಸ್ಮೆಂಟಿಂದು ಅಲಾಂಗ್ ವಿತ್ ಟೈಮ್ ಚೇಂಜಸ್ ಆದಾಗ ನಮ್ಗೆ ಏನು ಬರ್ತದೆ, ಒಂದು ವೆಲಾಸಿಟಿ ಬರ್ತದೆ. ಅದನ್ನೇ ಕರಿತೀವಿ ನಾವು dx/dt, ದಟ್ ಈಸ್ ಈಕ್ವಲ್ ಟು ವೆಲಾಸಿಟಿ. ನಂತರ ಈ ವೆಲಾಸಿಟಿ ಅಲಾಂಗ್ ವಿತ್ ಟೈಮ್ ಚೇಂಜ್ ಆದರೆ ಏನಾಗ್ತದೆ ನಮಗೆ dv/dt, ದಟ್ ಈಸ್ ಎಕ್ಸಲರೇಷನ್ ಬಂದು ನಮಗೆ ಇಲ್ಲಿ ಹಾಗಾದರೆ d/dt ಅನ್ನೋದೇನು, ದಿಟ್ ಈಸ್ ಡೆರಿವೇಟಿವ್. ಎಕ್ಸಲರೇಷನ್ ಅನ್ನೋದು ದ ಡೆರಿವೇಟಿವ್ ಆಫ್ ದ ವೆಲಾಸಿಟಿ. ವಿ ಅನ್ನೋದು ವೆಲಾಸಿಟಿ, ಇಟ್ ಈಸ್ ದ ಡೆರಿವೇಟಿವ್ ಆಫ್ ದಿ ಡಿಸ್ಪ್ಲೇಸ್ಮೆಂಟ್. ಅರ್ಥ ಆಯ್ತಲ್ವ? ನಮಗೆ ವೆಲಾಸಿಟಿ ಅಂದ್ರೇನು, ಇಟ್ ಈಸ್ ದ ಡೆರಿವೇಟಿವ್ ಆಫ್ ಡಿಸ್ಪ್ಲೇಸ್ಮೆಂಟ್. ಎಕ್ಸಲರೇಷನ್ ಈಸ್ ಡೆರಿವೇಟಿವ್ ಆಫ್ ವೆಲಾಸಿಟಿ. ದ ಡೆರಿವೇಟಿವ್ ಆಫ್ ಮೊಮೆಂಟಮ್ ಏನಾಗ್ತದೆ ಹಾಗಾದ್ರೆ? ಸಿ, ಡೆರಿವೇಟಿವ್ ಆಫ್ ದ ಮೊಮೆಂಟಮ್, a body with respect to time that is equals to the applied force, ಅಂದರೆ dm/dt. ಇದೇನಾಗ್ತದೆ ನಮ್ಗೆ ಅಪ್ಲೈಡ್ ಒಂದು ಫೋರ್ಸ್ ಸಿಗುತ್ತೆ. ನಮ್ಮ ಡೆರಿವೇಟಿವ್ ಆಫ್ ಮೊಮೆಂಟಮ್ ಆಫ್ ದಿ ಬಾಡಿ dp/dt. ಮೊಮೆಂಟಮನ್ನು p ಇಂದ ಇಂಡಿಕೇಟ್ ಮಾಡ್ತೇವೆ. ಡೆರಿವೇಟಿವ್ ಆಫ್ ಮೊಮೆಂಟಮ್ ಆಫ್ ಬಾಡಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ದಟ್ ಈಕ್ವಲ್ಸ್ ಟು ಅಪ್ಲೈಡ್ ಫೋರ್ಸ್. ನಾವು ಒಂದು ಡೆರಿವೇಟಿವ್ ಆಫ್ ಮೊಮೆಂಟಮ್ ಅಂದರೆ ಅಪ್ಲೈಡ್ ಫೋರ್ಸನ್ನು ನಾವು ರೀಅರೇಂಜಿಂಗ್ ಮಾಡಿದಾಗ ನಮಗೆ ಏನು ಸಿಗ್ತದೆ, ಒಂದು ಫಾರ್ಮುಲಾ ಸಿಗ್ತದೆ. ದಟ್ ಈಸ್ ಈಕ್ವಲ್ ಟು F ಈಸ್ ಈಕ್ವಲ್ ಟು ma, ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಲರೇಷನ್. ದಿಸ್ ಈಸ್ ಕಾಲ್ಡ್ ಆಸ್ ನ್ಯೂಟನ್ಸ್ ಸೆಕೆಂಡ್ ಲಾ. ಅಂದರೆ ಎಕ್ಸಲರೇಷನ್ ಅಂದರೆ ಡೆರಿವೇಟಿವ್ ಆಫ್ ವೆಲಾಸಿಟಿ, ವೆಲಾಸಿಟಿ ಈಸ್ ದ ಡೆರಿವೇಟಿವ್ ಆಫ್ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ನಮ್ಗೆ ಅಪ್ಲೈಡ್ ಫೋರ್ಸ್ ಇಸ್ ದ ಡೆರಿವೇಟಿವ್ ಆಫ್ ಮಾಸ್ ಆ್ಯಂಡ್ ಎಕ್ಸಲರೇಷನ್. ಸೊ ನಾವು ಹಂಗಾರೆ ಒಂದು ಕನ್ಕ್ಲೂಷನ್ ಬರ್ಬೋದು. ಇನ್ನೊಂದು ಭಾಳ ಇಂಪಾರ್ಟೆಂಟ್ ಆದಂಥ ವಿಷಯ ಏನಂತಂದರೆ, ಡೆರಿವೇಟಿವ್ನ ನಾವು ಫ್ರೀಕ್ವೆಂಟ್ಲಿ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಟು ಫೈಂಡ್ ದ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಆಫ್ ದ ಫಂಕ್ಷನ್. ಮ್ಯಾಕ್ಸಿಮಾ ಮಿನಿಮಮ್ ಅಂದ್ರೇನು, ಈಗ ನಾವು ಅದಕ್ಕೆ ಒಂದು ವೇವನ್ನು ಡ್ರಾ ಮಾಡೋಣ. ಹೌದಾ? ನಾವಿಲ್ಲಿ ಕ್ರಸ್ಟ್, ಇದು ಟ್ರಫ್ ಅಂತ ಕರಿತೀವಿ. ಈ ಅಪ್ಪರ್ ಪಾರ್ಟಿಗೆ ಏನು ಕರಿತೀವಿ ನಾವು, ಇಟ್ ಈಸ್ ದ ಮ್ಯಾಕ್ಸಿಮಾ, ಲೋವರ್ ಪಾರ್ಟ್ ಈಸ್ ಮಿನಿಮಾ. ಈ ಒಂದು ವೇವ್ ಒಳಗಡೆ ಅಂತ ಒಂದು ಫಂಕ್ಷನ್ ಒಳಗಡೆ ಮ್ಯಾಕ್ಸಿಮಮ್ ಫಂಕ್ಷನ್ ಮತ್ತು ಮಿನಿಮಮ್ ಫಂಕ್ಷನ್ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಡೆರಿವೇಟಿವ್ಸನ್ನು ಯೂಸ್ ಮಾಡ್ತೀವಿ. ನಾವು ಡೆರಿವೇಟಿವ್ಸನ್ನು ಯೂಸ್ ಮಾಡ್ತೇವೆ. ಹಾಗಾದರೆ ಇಲ್ಲಿ ಮಟ್ಟ ನಾವೇನು ಡಿಸ್ಕಷನ್ ಮಾಡಿದ್ದೀವಿ, ಡೆರಿವೇಟಿವ್ ಈಸ್ ದ ಪಾಯಿಂಟ್ ಆನ್ ದ ಸ್ಲೋಪ್. ಅಲ್ಲಿ ಹಾಗಾದರೆ ಸ್ಲೋಪ್ ಯಾವ್ಯಾವ ಥರದ ಇರ್ತದೆ, ಗ್ರಾಫ್ ಒಳಗಡೆ ನಾವು ಸ್ಲೋಪ್ಗೆ ಯಾವ ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಈಗ ಇಲ್ಲಿ ನಮಗೆ ಡೆರಿವೇಟಿವ್, ದ ಡೆರಿವೇಟಿವ್ ಆಫ್ ಎ ಫಂಕ್ಷನ್. ಡೆರಿವೇಟಿವ್ ಅಂದರೆ ಇಟ್ ಈಸ್ ಎ ಚೂಸನ್ ಪಾಯಿಂಟ್ ಅಥವಾ ಚೂಸನ್ ಫಂಕ್ಷನ್ ಎಫ್ ಎಕ್ಸ್ ಎಟ್ ಎ ಪಾಯಿಂಟ್. ಯಾವ ಪಾಯಿಂಟ್? ದಟ್ ಪಾಯಿಂಟ್ ಈಸ್ ಎಕ್ಸ್ ಈಸ್ ಈಕ್ವಲ್ ಟು ಎ, ಈಸ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್. ಹೌದಾ? ಎಕ್ಸ್ ಈಕ್ವಲ್ ಟು ಎ ಅನ್ನೋದನ್ನು ಇಟ್ ಈಸ್ ದ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್. ಈ ಒಂದು ಸ್ವಲ್ಪ ಕಂಡೀಷನ್ಗಳನ್ನು ಡ್ರಾ ಮಾಡ್ಕೊಂಡು ನಾವು ನಮಗೆ ಗೊತ್ತಿದೆ, ವಿ ಆರ್ ಫ್ಯಾಮಿಲಿಯರ್ ವಿತ್ ಫೈಂಡಿಂಗ್ ದ ಸ್ಲೋಪ್ ಆಫ್ ದ ಲೀನಿಯರ್ ಇಕ್ವೇಷನ್. ನಾವು ಲೀನಿಯರ್ ಇಕ್ವೇಷನ್ ಅಂತಂದ್ರೆ ಯಾವುದು ಬರ್ತದೆ, ದಟ್ ಈಸ್ y ಈಸ್ ಈಕ್ವಲ್ ಟು mx ಪ್ಲಸ್ ಬಿ, ಸ್ಟೇಟ್ ಲೈನ್ ಫಾರ್ಮುಲಾ. ಹೌದಾ? ಸ್ಟೇಟ್ ಲೈನ್ ಫಾರ್ಮುಲಾ y is equal to mx plus b, that is the linear equation. The slope of equation is its stiffness ಅಂದರೆ ಒಂದು ಸ್ಟೇಟ್ ಲೈನಾಗಿ ಮೂವ್ ಆಗ್ತಾ ಇದೆ. ಬಿಕಾಸ್ ಆಫ್ ದಿಸ್ ಸ್ಟಿಫ್ನೆಸ್ ನಾವು ಒಂದು ಸ್ಟೇಟ್ ಲೈನಿಗೆ ಯಾವುದೇ ಪಾಯಿಂಟಿಗೆ ನಾವು ಸ್ಲೋಪನ್ನು ಫೈಂಡ್ ಔಟ್ ಮಾಡಿದಾಗ, ನೀವು ಈ ಪೋರ್ಷನೆಲ್ಲ ಸ್ಲೋಪನ್ನು ಫೈಂಡ್ ಔಟ್ ಮಾಡಿರಿ, ಈ ಪಾಯಿಂಟ್ ಒಳಗೆ ನಾವು ಸ್ಲೋಪನ್ನು ಫೈಂಡ್ ಔಟ್ ಮಾಡಿದಾಗ ಬರ್ತಕ್ಕಂಥ ಆನ್ಸರ್ ಏನಾಗಿರ್ತದೆ, ಎಲ್ಲ ಕಡೆ ನಮ್ಗೆ ಈಕ್ವಲ್ ಆಗಿ ಬರ್ತದೆ. ಬಿಕಾಸ್ ಅದಕ್ಕೆ ಕಾರಣ ಏನು, ದ ಇಕ್ವೇಷನ್ ಈಸ್ ಇಟ್ಸ್ ಸ್ಟಿಫ್ನೆಸ್. ಅದರ ಒಂದು ಸ್ವಾಭಾವಿಕತೆ ಸ್ಟೇಟ್ ಲೈನ್ ಒಳಗಿರೋದ್ರಿಂದ ನೀವು ಯಾವುದೇ ಪಾಯಿಂಟಲ್ಲಿ ನಾವು ಸ್ಲೋಪನ್ನು ಕಂಡುಹಿಡಿದಾಗ ನಮಗೆ ಬರ್ತಕ್ಕಂಥ ಆನ್ಸರ್ ಏನಾಗಿರ್ತದೆ, ಸಮನಾಗಿರ್ತದೆ ಎಲ್ಲ ಕಡೆ. ಫೌಂಡ್ ಬೈ ಪಿಕ್ಕಿಂಗ್ ಎನಿ ಟು. ನಾವಿಲ್ಲಿ ಒಂದು ಸ್ಲೋಪನ್ನು ಈ ಸಿಂಪಲಾಗಿ ನೋಡೋಣ. ಒಂದು ಸ್ಟೇಟ್ ಲೈನ್ ಇದೆ, ಲೀನಿಯರ್ ಇಕ್ವೇಷನ್, ದಿಟ್ ಲೀನಿಯರ್ ಇಕ್ವೇಷನ್ y is equal to mx ಪ್ಲಸ್ ಬಿ ಅಲ್ವಾ. ಇದಕ್ಕೆ ನಾವು ಸ್ಲೋಪ್ ಕಂಡುಹಿಡಬೇಕಂದ್ರೆ ನಮಗೆ ಎರಡು ಪಾಯಿಂಟನ್ನು ಪಿಕಪ್ ಮಾಡ್ಬೇಕು ನಾವು. ಪಾಯಿಂಟ್ ನಂಬರ್ 1, ದಿಸ್ ಇಸ್ ಪಾಯಿಂಟ್ ನಂಬರ್ 2. ಎರಡು ಪಾಯಿಂಟನ್ನು ಪಿಕ್ ಮಾಡಿಕೊಂಡಾಗ ಈಗ ನಮಗಿಲ್ಲಿ ಬೇಸ್ ಏನೈತೆ ರೀ, ಚೇಂಜಸ್ ಇನ್ ದ ಎಕ್ಸ್ ಆ್ಯಕ್ಸಿಸ್. ಹೌದಾ? ಈ ಬಾಟಮ್ ಅನ್ನೋದು ಈಗ ಎ ಬಿ ಸಿ
ಇಲ್ಲಿ ನಮಗೆ ಬಿ ಟು ಸಿ ಏನು ಎಕ್ಸ್ಪ್ಲೇನ್ ಮಾಡ್ತದೆ, ಇಟ್ ಗಿವ್ಸ್ ಇಟ್ ಎಕ್ಸ್ಪ್ಲೇನ್ಸ್ ಚೇಂಜಸ್ ಇನ್ ಎಕ್ಸ್ ಆ್ಯಕ್ಸಿಸ್. ಎಕ್ಸ್ ಆ್ಯಕ್ಸಿಸ್ ಒಳಗೆ ಏನು ಚೇಂಜಸ್ ಆಗ್ತದಲ್ಲ ಆ ಒಂದು ಬಿಹೇವಿಯರನ್ನು ಹೇಳಿದರೆ, ದ ಸೇಮ್ ವೇ ಬಿ ಟು ಎ ಟು ಬಿ, ಇದು ಚೇಂಜಸ್ ಆನ್ ವೈ ಆ್ಯಕ್ಸಿಸ್. ಚೇಂಜಸ್ ಆನ್ ವೈ ಆ್ಯಕ್ಸಿಸ್. ಹಾಗಾದ್ರೆ ನಾವು ಏನಂತ ಸ್ಲೋಪ್ ಅಂದ್ರೇನು, ಚೇಂಜ್ ಇನ್ ವೈ ಆ್ಯಂಡ್ ಡಿವೈಡ್ ಬೈ ಚೇಂಜ್ ಇನ್ ಎಕ್ಸ್. ದಟ್ ಈಸ್, ಈ ಒಂದು ಸಿಂಪಲ್ ಎಕ್ಸಾಂಪಲನ್ನು ಕನ್ಸಿಡರ್ ಮಾಡೋಣ. ದಟ್ ಈಸ್ ಅ ಸ್ಲೋಪ್. ಅದು ಸ್ಲೋಪ್ ಅಂದರೆ ಏನು ತೊಗೊಳ್ಬೋದು ನಾವು, ಸ್ಲೋಪ್ ಆಫ್ ದಿ ಸ್ಟ್ರೇಟ್ ಲೈನ್ ದಟ್ ಈಸ್ ಎಮ್ ಎಕ್ಸ್ ಪ್ಲಸ್ ಬಿ ಇದ್ದಾಗ ಈ ಕಂಡೀಷನಲ್ಲಿ ನಾವು ಚೇಂಜ್ ಇನ್ ಇಲ್ಲಿ ಸ್ಲೋಪ್ ಈಕ್ವಲ್ ಟು ಚೇಂಜ್ ಇನ್ ವೈ, ಚೇಂಜ್ ಇನ್ ಎಕ್ಸ್. ಈಗ ಒಂದು ಗ್ರಾಫನ್ನು ಕನ್ಸಿಡರ್ ಮಾಡೋಣ. ದಟ್ ಈಸ್ ವೈ ಇಸ್ ಈಕ್ವಲ್ ಟು ಗಿವನ್ ಫಂಕ್ಷನ್ ವೈ ಇಸ್ ಈಕ್ವಲ್ ಟು ಮೈನಸ್ 2x ಪ್ಲಸ್ 13 ಆ್ಯಸ್ ದ ಸ್ಲೋಪ್ ಆಫ್ -2. ಅದು ಸ್ಲೋಪ್ -2 ಇದೆ ಅಂತೇಳಿ ಪ್ರೂವ್ ಮಾಡ್ಬೇಕು. ಅದಕ್ಕಾಗಿ ನಾವು ಇಲ್ಲಿ -2x ಇರೋದ್ರಿಂದ ನಮಗೆ ನೆಗೆಟಿವ್ ಆ್ಯಕ್ಸಿಸ್ ಗ್ರಾಫನ್ನು ಡ್ರಾ ಮಾಡಬೇಕು. ನೆಗೆಟಿವ್ ಕೋಆರ್ಡಿನೇಟ್, ಇದು ರಿವರ್ಸ್ ಗ್ರಾಫ್ ಇದೆ ನಮಗೆ. ಇಲ್ಲಿ ಒಂದು ಟ್ಯಾಂಜೆಂಟ್, ಒಂದು ಗ್ರಾಫನ್ನು ಸ್ಲೋಪನ್ನು ಫೈಂಡ್ ಔಟ್ ಮಾಡ್ಬೇಕು ನಾವು. ಈ ಪೋರ್ಷನ್ ಏನಿರುತ್ತೆ ನಮಗೆ ಚೇಂಜ್ ಇನ್ ದ ಎಕ್ಸ್ ಆ್ಯಕ್ಸಿಸ್ ಈಸ್ +3 ಇದ್ದರೆ, ಚೇಂಜ್ ಇನ್ ದ ವೈ ಆ್ಯಕ್ಸಿಸ್ ಈಸ್ -6 ಐತಿ. ಈಗ ನಮಗೆ ಗ್ರಾಫ್ ಅಂದರೆ ಸ್ಲೋಪ್ ಈಕ್ವಲ್ಸ್ ಟು ಚೇಂಜ್ ಇನ್ ವೈ ಆ್ಯಂಡ್ ಚೇಂಜ್ ಇನ್ ಎಕ್ಸ್. ಚೇಂಜ್ ಇನ್ ವೈ ಎಷ್ಟಿದೆ, -6, ಚೇಂಜ್ ಇನ್ ಎಕ್ಸ್ ಆ್ಯಕ್ಸಿಸ್ +3. ಇದನ್ನು ಸಾಲ್ವ್ ಮಾಡಿದ್ರೆ ನಮ್ಗೆ ಆನ್ಸರ್ ಏನಾಗ್ತದೆ, -2. ಹಾಗಾದರೆ ನಮಗಿಲ್ಲಿ ಈ ಒಂದು ಎ ಬಿ ಸಿ ಈ ಪಾಯಿಂಟಲ್ಲಿ ನಾವು 2 ಪಾಯಿಂಟನ್ನು ಪಿಕ್ ಮಾಡಿ ಗ್ರಾಫನ್ನು ಅಂದರೆ ಸ್ಲೋಪನ್ನು ಕಂಡುಹಿಡಿದಾಗ -2 ಬಂದು. ಸಪೋಸ್ ನಾವಿಲ್ಲಿ ಈ ಪಾಯಿಂಟಿಂದ ನಾವೊಂದು 2 ಪಾಯಿಂಟನ್ನು ಪಿಕಪ್ ಮಾಡ್ತೀನಿ, ಎಕ್ಸ್ ವೈ ಝೆಡ್. ಹಾಗಾದ್ರೆ ಎಕ್ಸ್ ವೈ ಝೆಡ್ಡು ಎ ಬಿ ಸಿ ಇವೆರಡೂ ಸಮನಾಗಿರ್ತದೆ, ಈಕ್ವಲ್ ಆನ್ಸರ್ ಬರ್ತದೆ ನಮ್ಗೆ ಎಸ್. ನಮಗಿಲ್ಲಿ ನಂಬರ್ ಚೇಂಜ್ ಆಗ್ಬೋದು. ಇಲ್ಲಿ ನನಗೆ 2 - 3 ಬಂದರೂ ಇಲ್ಲಿ 4 - 6 ಬರ್ಬೋದು. ನಂಬರ್ ಚೇಂಜ್ ಆದರೂ ಸಹ ಫೈನಲಾಗಿ ಆನ್ಸರ್ ಏನಿರ್ತದೆ ನಮ್ಗೆ, ಸ್ಲೋಪ್ ಈಸ್ ಈಕ್ವಲ್ಸ್ ಟು ದ -2. ಅಂದರೆ ಈ ಒಂದು ಟ್ಯಾಂಜೆಂಟ್ ಅಂದರೆ ಈ ಒಂದು ಸ್ಟ್ರೇಟ್ ಲೈನಿಗೆ ನೀವು ಯಾವುದೇ 2 ಪಾಯಿಂಟನ್ನು ಪಿಕಪ್ ಮಾಡಿ ಅಲ್ಲಿಂದ ಒಂದು ಸ್ಲೋಪನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಬರ್ತಕ್ಕಂಥ ಆನ್ಸರ್ ಏನಾಗಿರ್ತದೆ ನಮ್ಗೆ, ಎಲ್ಲ ಕಡೆನೂ ಸೇಮ್ ಆನ್ಸರೇ ಬರ್ತದೆ ನಮಗೆ. ದಟ್ ಈಸ್ ದ ಬ್ಯೂಟಿ ಆಫ್ ಸ್ಟ್ರೇಟ್ ಲೈನ್ ಅಥವಾ ಲೀನಿಯರ್ ಇಕ್ವೇಷನ್. ದ ಸ್ಲೋಪ್ ಆಫ್ ಲೀನಿಯರ್ ಇಕ್ವೇಷನ್ ಈಸ್ ಕಾನ್ಸ್ಟಂಟ್. ದ ಸ್ಲೋಪ್ ಆಫ್ ಲೀನಿಯರ್ ಇಕ್ವೇಷನ್ ಮೀನ್ಸ್ ನೀವೊಂದು ಸ್ಟ್ರೇಟ್ ಲೈನ್ಗೆ ಯಾವುದೇ ಪಾಯಿಂಟಲ್ಲಿ ಸಹ ನೀವು ಸ್ಲೋಪನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಬರ್ತಕ್ಕಂಥ ಆನ್ಸರ್ ಏನಾಗ್ತದೆ, ಕಾನ್ಸ್ಟೆಂಟ್ ಆಗಿರ್ತದೆ. ದ ಮೀನಿಂಗ್ ಈಸ್ ದಟ್ ಸ್ಟಿಫ್ನೆಸ್, ಈ ಒಂದು ಸ್ಟಿಫ್ನೆಸ್ನ ಕಾರಣದಿಂದಾಗಿ ನಮ್ಗೆ ಏನಾಗ್ತದೆ, ಎಲ್ಲ ಕಡೆನೂ ಬರ್ತಕ್ಕಂಥ ಒಂದು ಸ್ಲೋಪ್ ಆನ್ಸರ್ ಸ್ಲೋಪ್ ಆಫ್ ದಿ ವ್ಯಾಲ್ಯೂ ಏನಾಗಿರ್ತದೆ, ಸೇಮ್ ಇರ್ತದೆ, ಈಕ್ವಲ್ ಆಗಿರ್ತದೆ. ಇದು ನಮಗೆ ಒಂದು ಸ್ಟ್ರೇಟ್ ಲೈನ್ ಇಕ್ವೇಷನ್ ಆಯಿತು. ಸಪೋಸ್ ನಮ್ಗೆ ಎಲ್ಲ ಸಂದರ್ಭದಲ್ಲಿ ನಾವು ಸ್ಟ್ರೇಟ್ ಲೈನ್ಗೆ ನಾವು ಸ್ಲೋಪನ್ನು ಕ್ಯಾಲ್ಕುಲೇಟ್ ಮಾಡಲ್ಲ. ಸಮ್ಟೈಮ್ಸ್ ಏನು ಮಾಡ್ತೀವಿ, ನಾವು ಕರ್ವ್ಡ್ ಸರ್ಫೇಸಿಗೆ ತೊಗೊತೀವಿ. ಈಗ ಫಂಕ್ಷನ್ ಇಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೈರ್ ಇತ್ತು ಅನ್ಕೊಳ್ಳೋಣ. ವೈ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೈರ್ ಏನಾಗ್ತದೆ ರೀ, ದ ಸ್ಟ್ರೇಟ್ ಲೈನ್ ಫಂಕ್ಷನ್ ವೇರಿ ಆಗ್ತದೆ. ನಮ್ಗೆ ಸ್ಟ್ರೇಟ್ ಲೈನ್ ಇರೋಂಗಿಲ್ಲ, ಕರ್ವ್ ಕ್ರಿಯೇಟ್ ಆಗ್ತದೆ ಯಾವಾಗ ನಮ್ಗೆ ವೈ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೈರ್ ಇದ್ದಾಗ. ದ ವೇರಿ ಇನ್ ದೇರ್ ಸ್ಟಿಫ್ನೆಸ್, ಈ ಒಂದು ಸ್ಟಿಫ್ನೆಸ್ ವ್ಯಾಲ್ಯೂ ಒಳಗಡೆ ನಮ್ಗೆ ಚೇಂಜಸ್ ಆಗ್ತದೆ. ದಿಸ್ ಮೀನ್ಸ್ ದಟ್ ಯು ಕ್ಯಾನ್ ನೋ ಲಾಂಗರ್ ಪಿಕ್ ಎನಿ 2 ಆರ್ಬಿಟ್ರರಿ ಪಾಯಿಂಟ್ಸ್ ಆ್ಯಂಡ್ ಕಂಪ್ಯೂಟ್ ದ ಸ್ಲೋಪ್ ಇನ್ಸ್ಟೆಡ್ ಆಫ್. ಸಪೋಸ್ ನಾವೇನ್ರಲ್ಲಿ ನಮ್ಗೆ ಗ್ರಾಫನ್ನು ಸ್ಲೋಪ್ ಕಂಡುಹಿಡಬೇಕಾದ್ರೆ ನಾವು ಸ್ಟ್ರೇಟ್ ಲೈನೇ ಮಾಡ್ತಾಯಿದ್ವಿ. ಬಟ್ ನಮ್ಗೆ ಇರ್ತಕ್ಕಂಥ ಫಂಕ್ಷನ್ ಈಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೈರ್. ಅಂದರೆ ಸ್ಟಿಫ್ನೆಸ್ ಆಫ್ ದಿ ಸ್ಟ್ರೇಟ್ ಲೈನ್ ಏನಾಗ್ತದೆ, ನಮ್ಗೆ ಚೇಂಜಸ್ ಆಗ್ತದೆ. ಸ್ಟಿಫ್ನೆಸ್ ಆಫ್ ದಿ ಸ್ಟ್ರೇಟ್ ಲೈನ್ ಚೇಂಜ್ ಆದಾಗ ನಮ್ಗೆ ಏನಾಗ್ತದೆ, ಕರ್ವ್ ಬರ್ತದೆ. ಬಟ್ ಆ್ಯಸ್ ಇಟ್ ಈಸ್ ನಾವೇನೋ ಒಂದು ನಾರ್ಮಲ್ ಸ್ಟ್ರೇಟ್ ಲೈನ್ ಗ್ರಾಫಲ್ಲಿ 2 ಪಾಯಿಂಟನ್ನು ಪಿಕಪ್ ಮಾಡಿ ನಾವು ಅಲ್ಲಿಂದ ಒಂದು ಲೈನನ್ನು ಕನೆಕ್ಟ್ ಮಾಡಿ ನಾವು ಸ್ಲೋಪನ್ನು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ವಲ್ವ. ಬಟ್ ಇಲ್ಲಿ 2 ಪಾಯಿಂಟನ್ನು ಎ ಮತ್ತು ಬಿ ಪಾಯಿಂಟನ್ನು ನಾವು ಪಿಕಪ್ ಮಾಡೋಕ್ಕೆ ಬರೋದಿಲ್ಲ, ಬಿಕಾಸ್ ಫಂಕ್ಷನ್ ಈಸ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೈರ್. ಅಂದರೆ ದ ಸ್ಟಿಫ್ನೆಸ್ ಆಫ್ ದಿ ಲೈನ್ ಈಸ್ ನಾಟ್ ಸೇಮ್ ಇನ್ ಎವ್ರಿವೇರ್. ಎಲ್ಲ ಕಡೆಯೂ ಸ್ಟಿಫ್ನೆಸ್ ಆಫ್ ದಿ ಲೈನು ಸೇಮ್ ಇರೋದಿಲ್ಲ. ಹಾಗಾಗಿ ನಮ್ಗೆ ಡೈರೆಕ್ಟಾಗಿ ನಾವು ಅದಕ್ಕೆ ಒಂದು ಸ್ಲೋಪನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರೋಲ್ಲ. ಬಟ್ ಇಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ, ನಾವು ಈ ಒಂದು ಕರ್ವಿಗೆ ಒಂದು ಟ್ಯಾಂಜೆಂಟ್ ಲೈನನ್ನು ಡ್ರಾ ಮಾಡ್ತೀವಿ. ಈಗ ನಾವು ಟ್ಯಾಂಜೆಂಟ್ ಲೈನ್ ಡ್ರಾ ಮಾಡಿದಾಗ ಟ್ಯಾಂಜೆಂಟ್ ಲೈನ್ ಅಂದ್ರೆ ಏನು ರೀ, ಈ ಒಂದು ಕರ್ವ್ ಮೇಲೆ ಯಾವುದಾದ್ರು ಒಂದು ಪಾಯಿಂಟಿಗೆ ಅದು ಟಚ್ ಆಗ್ತದೆ. ದಿಸ್ ಪಾಯಿಂಟ್ ಈಸ್ ಈಕ್ವಲ್ಸ್ ಟು ದ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಲೈನ್.
ಈ ಪಾಯಿಂಟ್ ಏನು ದಿಟ್ ಈಕ್ವಲ್ಸ್ ಟು ಸ್ಲೋಪ್ ಆಫ್ ಟ್ಯಾಂಜೆಂಟ್ ಲೈನ್. ಈಗ ನಾವು ಈ ಒಂದು ಲೈನಿಗೆ ಅದರ ಮೀನಿಂಗ್ ಏನು ರೀ, ಟ್ಯಾಂಜೆಂಟ್ ಲೈನ್ನ ಡ್ರಾ ಮಾಡಿ ಇದಕ್ಕೊಂದು ಎ ಬಿ ಸಿ ಸ್ಲೋಪನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಈ ಬರ್ತಕ್ಕಂಥ ಆನ್ಸರ್ ಏನಿರ್ತದಲ್ಲ ದಟ್ ಆನ್ಸರ್ ಈಸ್ ಎಕ್ಸ್. ಈ ಆನ್ಸರ್ ದಟ್ ಈಸ್ ಈಕ್ವಲ್ಸ್ ಟು ದಿಸ್ ಪಾಯಿಂಟ್. ಈ ಒಂದು ಆನ್ಸರ್ ಏನಿರ್ತದೆ ಈ ಒಂದು ಪಾಯಿಂಟ್ಗೆ ಈಕ್ವಲ್ ಆಗಿರ್ತದೆ. ಅಂದರೆ ನಾವು ಎಲ್ಲಿಂದ ಒಂದು ಲೈನನ್ನು ಡ್ರಾ ಮಾಡಿದಾಗ ಬರ್ತಕ್ಕಂಥ ಆನ್ಸರ್ ದಿಟ್ ಈಸ್ ದ ಸ್ಲೋಪ್ ವ್ಯಾಲ್ಯೂ. ಯಾವಾಗ ನಮ್ಗೆ ಕರ್ವ್ಡ್ ಗ್ರಾಫ್ ಇದ್ದಾಗ, ಕರ್ವ್ ಗ್ರಾಫ್ ಯಾಕೆ ಬರ್ತದೆ ರೀ, ಯಾವಾಗ ನಮಗೊಂದು ಲೈನಿಂದು ಸ್ಟಿಫ್ನೆಸ್ ಡಿಕ್ರೀಸ್ ಆರ್ ಇನ್ಕ್ರೀಸ್ ಹಾಕ್ಕೊಂತ ಹೋದಾಗ ಅದರದ್ದು ಸ್ಟೇಟ್ ಲೈನ್ ಒಂದು ನೇಚರ್ನ ಕಳ್ಕೊಳ್ತದೆ, ಅವಾಗ ಒಂದು ಕರ್ವ್ ಸೇಫ್ ಆಗಿ ಕನ್ವರ್ಟ್ ಆಗ್ತದೆ. ಅಂಥ ಸಂದರ್ಭದಲ್ಲಿ ನಾವು ಟ್ಯಾಂಜೆಂಟಿನ ಹೆಲ್ಪ್ ತೊಗೊಂಡು ಒಂದು ಟ್ಯಾಂಜೆಂಟ್ ಲೈನನ್ನು ಡ್ರಾ ಮಾಡಿ ಅದರ ಸ್ಲೋಪ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು. ಅದಕ್ಕೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಎಕ್ಸಾಂಪಲ್ ನೋಡಿ. ಸಪೋಸ್ ಫಂಕ್ಷನ್ ಈಸ್ y is equal to fx, y is equal to x square, that is called as derivative of input as the slope of 4. ಅಂದರೆ ಬರ್ತಕ್ಕಂಥ ಸ್ಲೋಪ್ ಏನಾಗುತ್ತೆ 4 at x is equal to 2 ಅಂತ ಹೇಳ್ತಾರೆ. ಬಿಕಾಸ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಲೈನ್ ಈಸ್ ಟು ದಟ್ ಪಾಯಿಂಟ್ ಈಕ್ವಲ್ಸ್ ಟು ದ 4. ಈಗ ನಾವಿಲ್ಲೊಂದು ಸ್ಲೋಪ್ ಕರ್ವ್ಡ್ ಸರ್ಫೇಸ್ ಇದೆ, ಇದಕ್ಕೆ ನಾವೊಂದು ಟ್ಯಾಂಜೆಂಟ್ ಲೈನನ್ನು ಡ್ರಾ ಮಾಡ್ತೀನಿ. ಟ್ಯಾಂಜೆಂಟ್ ಲೈನ್ ಡ್ರಾ ಮಾಡಿದ್ರೆ ಏನಾಗ್ತದೆ, ಅದು ಇಲ್ಲಿ ಒಂದು ಇಂಟರ್ಸೆಕ್ಟ್ ಆಗ್ತದೆ, ಅದೊಂದು ಕನೆಕ್ಟ್ ಆಗ್ತದೆ. ಈ ಒಂದು ಪಾಯಿಂಟಿಗೆ ಕನೆಕ್ಟ್ ಆದಾಗ ಈ ಪಾಯಿಂಟ್ ಇರ್ತಕ್ಕಂಥ ಪ್ಲೇಸಿಂದ ನಾವು ಎಕ್ಸ್ ಆ್ಯಕ್ಸಿಸಿಗೆ ಒಂದು ವೈ ಆ್ಯಕ್ಸಿಸಿಗೆ ಒಂದು ಲೈನನ್ನು ಡ್ರಾ ಮಾಡಿದಾಗ ನಮಗೇನು ವ್ಯಾಲ್ಯೂ ಬರ್ತದಲ್ಲ ರೀ, ದಿಸ್ ಈಸ್ ಎಕ್ಸ್ ಫಂಕ್ಷನ್ ಆಫ್ 2, ಎಕ್ಸ್ ಈಸ್ ಈಕ್ವಲ್ ಟು 2 ಇದ್ದರೆ ಬರ್ತಕ್ಕಂಥ ಆನ್ಸರ್ ಏನಿರ್ತದೆ ದಟ್ ಈಸ್ ಈಕ್ವಲ್ಸ್ ಟು 4. ಮೀನ್ಸ್ ಸ್ಲೋಪ್ ಆಫ್ ದಿ ಫಂಕ್ಷನ್ ಏನಾಗಿರ್ತದೆ ನಮ್ಗೆ 4 ಆಗಿರ್ತದೆ ನಮ್ಗೆ. ದಿಸ್ ಈಸ್ ದ ಇದರ ಒಂದು ಎಕ್ಸ್ಪ್ಲನೇಷನ್, ಯಾವ ರೀತಿಯಾಗಿ ನಮಗೊಂದು ಟ್ಯಾಂಜೆಂಟು ಒಂದು ಸ್ಲೋಪ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಹೆಲ್ಪ್ ಮಾಡ್ತದೆ ಅಂತಕ್ಕಂಥದ್ದು. ಹಾಗಾದರೆ ಫೈನಲ್ ಕನ್ಕ್ಲೂಷನ್ ಏನಿಗೆ ಬರ್ಬೋದು ನಾವು, ಡೆರಿವೇಟಿವ್ ಆಫ್ ಎ ಫಂಕ್ಷನ್ ಈಸ್ ದೆನ್ ಸಿಂಪ್ಲಿ ದ ಸ್ಲೋಪ್ ಆಫ್ ದಿ ಲೈನ್. ಸಿಂಪ್ಲಿ ಇಟ್ ಈಸ್ ದ ಸ್ಲೋಪ್ ಆಫ್ ದಿಸ್ ಟ್ಯಾಂಜೆಂಟ್ ಲೈನ್. ಅದು ಟ್ಯಾಂಜೆಂಟ್ ಲೈನು ಆಗಿರ್ಬೋದು ಅಥವಾ ಸ್ಟ್ರೇಟ್ ಲೈನು ಆಗಿರ್ಬೋದು. ಇಲ್ಲಿ ಡೆರಿವೇಟಿವ್ ಅಂತಂದರೆ ಇಟ್ ಈಸ್ ಅ ಸಿಂಪ್ಲಿ ಸೇಡ್ ದ್ಯಾಟ್ ಇಟ್ ಈಸ್ ಎ ಸ್ಲೋಪ್. ಈ ಒಂದು ಟ್ಯಾಂಜೆಂಟ್ ಲೈನ್ ಈಸ್ ಓನ್ಲಿ ಟಚಸ್ ದ ಸಿಂಗಲ್ ಪಾಯಿಂಟ್. ಅಂದರೆ ನಮಗೆ ಟ್ಯಾಂಜೆಂಟ್ ಅಂತಕ್ಕಂಥದ್ದು ಈ ಸಪೋಸ್ ಒಂದು ಪಾಯಿಂಟ್ಗೆ ಅಷ್ಟೇ ಟಚ್ ಆಗಬೇಕಾ, ಇದು ಇಟ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ಗ್ರಾಫ್. ಕೆಲವೊಮ್ಮೆ ನಮಗೆ ಮೋರ್ ದೆನ್ ಒನ್ ಪಾಯಿಂಟು ಟಚ್ ಆಗ್ಬೋದು, ಕೆಲವೊಮ್ಮೆ ಕೇವಲ ಒಂದು ಪಾಯಿಂಟು ಟಚ್ ಆಗ್ಬೋದು. ಆದರೆ ನಮಗೆ ಮೋರ್ ದೆನ್ ಒನ್ ಪಾಯಿಂಟಿಗೆ ಟ್ಯಾಂಜೆಂಟ್ ಟಚ್ ಆದರೂ ಬರ್ತಕ್ಕಂಥ ಆನ್ಸರ್ ಸೇಮ್ ಇರ್ತದೆ, ಅಥವಾ ಒಂದೇ ಪಾಯಿಂಟಿಗೆ ಟಚ್ ಆದರೂ ನಮ್ಗೆ ಆ ಒಂದು ಟ್ಯಾಂಜೆಂಟ್ ಲೈನಿಗೇನು ಟ್ಯಾಂಜೆಂಟ್ ಲೈನ್ ಸ್ಲೋಪ್ ನಂಬರ್ ಇರ್ತದಲ್ಲ, ಅದು ಆ ನಂಬರಿಗೆ ಆ ಪಾಯಿಂಟ್ ಅಂದರೆ ಕರ್ವ್ ಪಾಯಿಂಟ್ ಮೇಲಿರ್ತಕ್ಕಂಥ ನಂಬರ್ ಈಕ್ವಲ್ ಆಗಿರ್ತದೆ ನಮ್ಗೆ. ಓಕೆ, ಇದು ನಮಗೆ 2 ಟೈಪ್ಸ್ ಆಫ್ ಗ್ರಾಫ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ನಮಗೊಂದು ಸ್ಟ್ರೇಟ್ ಲೈನ್ ಇದ್ದಾಗ ನಮ್ಗೆ ಆ ಸ್ಟಿಫ್ನೆಸ್ಸಿಂದ ಏನಾಗ್ತದೆ, ನಾವು ಎಲ್ಲೇ ಒಂದು ಸ್ಲೋಪನ್ನು ಫೈಂಡ್ ಔಟ್ ಮಾಡಿದಾಗ ಬರ್ತಕ್ಕಂಥ ಡೆರಿವೇಟಿವ್ ಸೇಮ್ ಆಗಿರ್ತದೆ ಅಥವಾ ಕಾನ್ಸ್ಟೆಂಟ್ ಡೆರಿವೇಟಿವ್ ಆಗಿರ್ತದೆ. ಅದೇ ಕರ್ವ್ಡ್ ಸರ್ಫೇಸ್ ಇದ್ದಾಗ ನಾವು ಒಂದು ಟ್ಯಾಂಜೆಂಟ್ ಲೈನನ್ನು ಏನು ಡ್ರಾ ಮಾಡ್ತೀವಿ, ಆ ಟ್ಯಾಂಜೆಂಟ್ ಲೈನ್ ಯಾವ ಒಂದು ಪಾಯಿಂಟಿಗೆ ಟಚ್ ಆಗ್ತದಲ್ಲ ದಟ್ ಈಸ್ ಈಕ್ವಲ್ಸ್ ಟು ದ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಲೈನ್. ಥ್ಯಾಂಕ್ ಯು.